ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣ ನಡೆಯುತ್ತೆ. ಪಾಸ್ ಇದ್ರವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಪ್ರವೇಶ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಲೋಕಭವನದಲ್ಲಿ ನಡೆಯುತ್ತೆ ಪದಗ್ರಹಣ ಕಾರ್ಯಕ್ರಮ. ಪಾಸ್ ಇದ್ದವರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಪ್ರವೇಶ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿವಿಐಪಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ 2 ಗಂಟೆ ಮುಂಚಿತವಾಗಿ ಬಂದ್ರೆ ಮಾತ್ರ ಪ್ರವೇಶ ಅನ್ನುವಂತಹ ರೂಲ್ಸ್ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಕಾರ್ಯಕ್ರಮದ ಸ್ಥಳಕ್ಕೆ ಬರಬೇಕು. ಒಳಗಡೆ ಪ್ರವೇಶವನ್ನ ಪಡೆದುಕೊಂಡಿರಬೇಕು. ಇಲ್ಲ ಅಂತಂದ್ರೆ ನೋ ಎಂಟ್ರಿ. ಕಾರ್ಯಕ್ರಮಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಎಲ್ಲ ಸೂಚನೆಗಳನ್ನ ಕೊಡಲಾಗ್ತಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ವಿವಿಐಪಿ ಪಾಸ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಕೆಲವರಿಗಷ್ಟೇ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಸಾಕಷ್ಟು ಜೋರಾಗಿ ಅಂದ್ರೆ ಆಡಂಬರದ ರೀತಿಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಪ್ರಮಾಣ ವಚನ ಆದ್ಮೇಲೆ ವಿಜಯೋತ್ಸವವನ್ನ ಮಾಡ್ತಾರೆ. ತೆರೆದ ವಾಹನದಲ್ಲಿ ಬೆಂಗಳೂರನ್ನ ಸುತ್ತುವರಿಯುವಂತಹ ಸಾಧ್ಯತೆ ಇದೆ. ಇದೂ ಕೂಡ ಡಿಕೆ ಶಿವಕುಮಾರ್ ಈ ಹಿಂದೆಯೂ ಕೂಡ ಹೇಳಿದ್ರು. ಹಾರಗಳನ್ನ ಹಾಕೋದು, ಫ್ಲೆಕ್ಸ್ಗಳನ್ನ ಹಾಕೋದು, ಈ ರೀತಿಯಾದ ಒಂದು ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ. ಬಟ್ ಈ ತೆರೆದ ವಾಹನದ ಏನು ವಿಜಯೋತ್ಸವ ಇದೆಯಲ್ಲ, ಇದೂ ಕೂಡ ಅವರ ಅಭಿಮಾನಿಗಳಿಂದ ನಡೀತಿರುವಂತಹ ಒಂದು ಕಾರ್ಯಕ್ರಮ ಅಂತ ಅನ್ಸುತ್ತೆ. ಅವರೇ ಹೇಳಿದ ಹಾಗೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂತಹ ಫ್ಲೆಕ್ಸ್ಗಳನ್ನ ಹಾಕಬಾರದು ಅಥವಾ ಬ್ಯಾನರ್ಗಳನ್ನ ಹಾಕಬಾರದು. 50,000ದಿಂದ 1 ಲಕ್ಷದವರೆಗೆ ಏನು ಫೈನ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಈಗ ನಾಳೆ ನಡೆಯುವಂತಹ ಕಾರ್ಯಕ್ರಮ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದು ಈಗ ಆಲ್ರೆಡಿ ಡಿಸೈಡ್ ಆಗಿದೆ. ಯಾರು ಬರಬೇಕು, ಎಷ್ಟು ಟೈಮ್ ಒಳಗಡೆ ಇನ್ನಾಗಬೇಕು, ಇದೆಲ್ಲವೂ ಕೂಡ ಫಿಕ್ಸ್ ಆಗಿದೆ. 2 ಗಂಟೆಯ ಒಳಗಡೆ ಕಾರ್ಯಕ್ರಮದ ಸ್ಥಳ ಪ್ರವೇಶಿಸೋದಕ್ಕೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಿದ್ವಿ ವಿವಿಐಪಿ ಪಾಸ್ ಯಾವ ರೀತಿ ಇದೆ ಅಂತ ಹೇಳಿ. ಇದು ಕೆಲವರಿಗಷ್ಟೇ ತಲುಪುತ್ತೆ. ವಿವಿಐಪಿಗಳಿಗೆ ಮಾತ್ರ ಪ್ರವೇಶವನ್ನ ಅವಕಾಶವನ್ನ ಮಾಡಿಕೊಡಲಾಗಿದೆ. ಲೋಕಭವನದಲ್ಲಿ ನಡೆಯಲಿರುವಂತಹ ಪದಗ್ರಹಣ ಕಾರ್ಯಕ್ರಮ ಎಷ್ಟು ಗಂಟೆಗೆ, ನಾಳೆ 4ರಿಂದ 5 ಗಂಟೆ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಬಟ್ ಅದು ಕನ್ಫರ್ಮ್ ಆಗಬೇಕು ಅಷ್ಟೇ. ಬಟ್ ಕೆಲವೇ ಜನರನ್ನ ಇರಿಸಿಕೊಂಡು ಅತಿಯಾದ ಆಡಂಬರವನ್ನ ಮಾಡದೇನೆ ಸಿಂಪಲ್ ಆಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದ್ರೆ RCB ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆದಂತಹ ಒಂದಷ್ಟು ಘಟನೆಗಳನ್ನ ಅದು ಮತ್ತೆ ಮರುಕಳಿಸಬಾರದು. ನಗರದಲ್ಲಿ ಅಂತಹ ಘಟನೆ ಮತ್ತೆ ಆಗಬಾರದು. ಅಭಿಮಾನಿಗಳು ಸಾಕಷ್ಟು ಮಂದಿ ಸೇರ್ತಾರೆ. ತಮ್ಮ ನಾಯಕ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಿರೋದು ಉತ್ಸಾಹದ ಜೊತೆಗೆ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗಬಾರದು, ಅಲ್ಲಿ ಅಭಿಮಾನಿಗಳ ಕಾಲ್ತುಳಿತ ಆಗಬಾರ್ದು, ಇನ್ಯಾವುದೋ ಅವಘಡ ಸಂಭವಿಸಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಕೆಲವೇ ಮಂದಿಗೆ ಅವಕಾಶವನ್ನ ಮಾಡಿಕೊಟ್ಟು ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಕೆಲವೇ ಮಂದಿಗೆ ಅವಕಾಶ ಇರುತ್ತೆ. ವಿವಿಐಪಿ ಪಾಸ್ ನಾನು ಗಮನಿಸ್ತಾ ಇದ್ದೀವಿ. ಅದಾದ ಮೇಲೆ ಪ್ರಮಾಣ ವಚನ ಆದ್ಮೇಲೆ ವಿಜಯೋತ್ಸವವನ್ನ ಮಾಡಲಾಗುತ್ತೆ. ತೆರೆದ ವಾಹನದಲ್ಲಿ ಒಂದು ರೌಂಡ್ ಬರ್ತಾರೆ ಡಿಕೆ ಶಿವಕುಮಾರ್ ಅವರು. ಸೊ ಇದು ನಾಳೆ ಫಿಕ್ಸ್ ಆಗಿರುವಂತಹ ಕಾರ್ಯಕ್ರಮ. ದೃಶ್ಯಗಳಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ವಿವಿಐಪಿ ಪಾಸ್ನ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಇದೆ ವಿವಿಐಪಿ ಪಾಸ್ ಅಂತ ಹೇಳಿ. ನಾಳೆ ಹೋಗುವಂಥವರಿಗೆ ತಲುಪುವಂತಹ ಪಾಸ್ ಇದು. 2 ಗಂಟೆಯ ಒಳಗಡೆ ಎಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಪ್ರವೇಶವನ್ನು ಪಡೆದುಕೊಳ್ಬೇಕು. 4ರಿಂದ 5 ಗಂಟೆ ಅಷ್ಟರಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಮುಂಚೆ ಎಲ್ಲರೂ ಕೂಡ ಗ್ಯಾದರ್ ಆಗಿರಬೇಕು. ನೂಕುನುಗ್ಗಲು ಅಥವಾ ಅತಿಯಾಗಿ ಜನಸಂದಣಿಯನ್ನ ತಪ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸಿಂಪಲ್ ಆದಂತಹ ಕಾರ್ಯಕ್ರಮಕ್ಕೆ ಈಗ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ.